ರಾಜ್ಯದಲ್ಲಿ ಕುರ್ಚಿಯ ಕತ್ತಲ ಸಾಕಷ್ಟು ಜೋರಾಗ್ತಾ ಇದೆ. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಸಿಎಂ ತವರು ಜಿಲ್ಲೆ ಮೈಸೂರಲ್ಲೂ ಕೂಡ ಇವತ್ತು ಬೈಕ್ ರ್ಯಾಲಿ ನಡೀತಾ ಇದೆ. ಈ ಒಂದು ಬೈಕ್ ರ್ಯಾಲಿಗೆ ಚಾಲನೆ ಕೊಡೋದಕ್ಕೆ ವಿಶ್ವ ಒಕ್ಕಲಿಗರ ಮಠದ ಸ್ವಾಮೀಜಿಗಳು ಬಂದಿದ್ರು ಕೂಡ ನಾವು ಮಾತಾಡ್ತಾ ಹೋಗ್ತೀರಿ. ಸರ್, ಇವತ್ತು ಬಂದಿದ್ದೀರಿ ಸರ್. ಇವತ್ತು ಸಾಕಷ್ಟು ಎಲ್ಲಾ ಕಡೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಿದೆ ಸರ್. ಈಗಾಗಲೇ ಜಗಜ್ಜಾಗೀರ ಆಗಿರೋ ಹಾಗೆ ಹೈಕಮಾಂಡ್ ಹಿಂದೆ ಕಾಂಗ್ರೆಸ್ ಸರ್ಕಾರದ ರಚನೆ ಮಾಡುವಂಥ ಸಮಯದಲ್ಲಿ 5-6 ದಿನಗಳು ಏನು ವಿಳಂಬ ಆಯಿತು, ಅವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಚರ್ಚೆ ಆಗಿದೆ. ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗುವಂಥ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದು ಎಲ್ಲ ಕಡೆ ಇವತ್ತು ಸುದ್ದಿನಲ್ಲಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಕೇಳಿದ್ರು ಕೂಡ ಹೇಳ್ತಾರೆ, ಹೌದು ಆ ವ್ಯಕ್ತಿಗೆ ಕೊಡಬೇಕು ಅಂತೇಳಿ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಕೊಟ್ಟ ಮಾತಿಗೆ ತಪ್ಪಿರುವಂಥದ್ದು ಯಾವುದೂ ಕೂಡ ಇಲ್ಲ. ಅವರು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈಗಲೂ ಕೂಡ ಕೊಟ್ಟ ಮಾತಿಗೆ ತಪ್ಪಬಾರ್ದು, ನಿಷ್ಠಾವಂತ ಕಾರ್ಯಕರ್ತನ ಬಲಿಪಶು ಮಾಡಬಾರ್ದು ಅನ್ನೋ ಒಂದು ಒತ್ತಾಯ ಇವತ್ತು ನಡೀತಾ ಇದೆ. ಸಿದ್ದರಾಮಯ್ಯ ಹೇಳ್ತಾರೆ ಸರ್, ನಾನು ಕೊಟ್ಟ ಮಾತಂತೆ ಎಲ್ಲ ನಡ್ಕೊಂಡಿದ್ದೇನೆ, ಯೋಜನೆಗಳೇ ಜಾರಿ ಮಾಡಿದ್ದೇನೆ, ಆ ರೀತಿಯಾಗಿ ಮಾತಾಡ್ತಾರೆ ಸರ್. ಅದು ಪಕ್ಷದ ಪ್ರಣಾಳಿಕೆಯಲ್ಲಿ ಈ ರಾಜ್ಯದ ಮತದಾರರಿಗೆ ನೀಡಿದಂಥ ಒಂದು ಮಾತು. ಅದನ್ನು ಚೆನ್ನಾಗಿ ನಡೆಸಿದರೆ ಯಾರೂ ಕೂಡ ಅದನ್ನು ಅಪವಾದವಾಗಿ ನೋಡ್ತಾ ಇಲ್ಲ. ಚೆನ್ನಾಗಿ ಮಾಡಿದರೆ ಇವತ್ತು ಸಮಾಜದಲ್ಲಿ ನೊಂದವರಿಗೆ, ಬೆಂದವರಿಗೆ, ಶೋಷಿತರಿಗೆ ಅನುಕೂಲ ಆಗ್ತಾ ಇದೆ. ಆರ್ಥಿಕ ಮತ್ತು ಸಾಮಾಜಿಕ ಶಕ್ತಿಯು ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರವೂ ಕೂಡ ಇದೆ. ಅವತ್ತು ಪ್ರಣಾಳಿಕೆಯನ್ನು ತಯಾರು ಮಾಡಬೇಕಾದ್ರೆ ಅವ್ರ ಪಾತ್ರವೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬಹುಮುಖ್ಯ ಪಾತ್ರ ವಹಿಸಿದ್ದಾರೆ, ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಏನು, ಅವತ್ತು ಮುಖ್ಯಮಂತ್ರಿ ಸ್ಥಾನದ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ 5-6 ದಿನಗಳ ಕಾಲ ಒಂದು ಗೊಂದಲಮಯ ವಾತಾವರಣ ನಿರ್ಮಾಣ ಆಗಿತ್ತು. ಅಲ್ಲಿ ಹೈಕಮಾಂಡ್ ಇಬ್ಬರು ಮಧ್ಯೆ ಒಂದು ಏನು ಕಾನ್ಫಿಡೆನ್ಷಿಯಲ್ ಟಾಕಿಂಗ್ಸ್, ಒಂದು ರಹಸ್ಯವಾದಂಥ ಮಾತುಕತೆ ನಡೆದಿದೆ. ಅಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದು ಎಲ್ಲ ಕಡೆ ಪ್ರಚಾರ ಆಗಿರೋದ್ರಿಂದ ಮಾತಿಗೆ ತಪ್ಪಬಾರ್ದು, ನೀವು ಮಾತನ್ನು ಕೊಟ್ಟಿದ್ದೇ ಆದರೆ ತಪ್ಪಬಾರದು ಅಂತ ನಿಷ್ಠಾವಂತ ಕಾರ್ಯಕರ್ತನ ಬಲಿಪಶು ಮಾಡಬಾರ್ದು. ನೀವು ಅವರನ್ನ ಬಲಿಪಶು ಮಾಡಿದರೆ ಜನಸಾಮಾನ್ಯರು, ರೈತರು, ಸಮುದಾಯದವರು, ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮನ್ನು ನಂಬಲಿಕ್ಕೆ ಹೋಗಲ್ಲ. ಅವರು ಬೇರೆ ಮಾರ್ಗ ಹಿಡ್ಕೋಬೇಕಾಗುತ್ತೆ, ನಿಮ್ಮ ಪಕ್ಷಕ್ಕೆ ಹಾನಿ ಆಗುತ್ತೆ. ಚುಚ್ಚಗಿರಿ ಸ್ವಾಮಿಗಳು ಒಂದು ಕರೆಯಲೆ ಕೊಟ್ಟದಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. ಪ್ರತಿಯೊಬ್ಬ ಒಕ್ಕಲಿಗರು ಕೂಡ ಮುಂದೆ ಅದೇ ಮುನ್ನೆಲೆಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಜಯ ತಂದು ಕೊಡುತ್ತೆ ಅಂತ? ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಡಿ.ಕೆ. ಶಿವಕುಮಾರ್ ಅವರಿಗೆ ಅರ್ಹತೆ ಇದೆ, ಅವ್ರನ್ನ ಮುಖ್ಯಮಂತ್ರಿಗೆ ಮಾಡಿದರೆ ನಿಮ್ಮ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವೆಲ್ಲರೂ ಕೂಡ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಅವರಿಗೆ ಅವಕಾಶವನ್ನು ಕೊಡಲೇಬೇಕು, ಅವ್ರನ್ನ ಬಲಿಪಶು ಮಾಡಬೇಡಿ ಅಂತ ಒಂದು ಒತ್ತಾಯ ಮಾಡಲಿಕ್ಕೆ ಶಾಂತಿಯುತವಾಗಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಆ ಸ್ಥಾನ ಕೈ ತಪ್ಪಿದೆ ಆದಲ್ಲಿ ಮುಂದೆ ನಡೆ ಒಕ್ಕಲಿಗರದಲ್ಲ ಹೇಗಾಗಿದೆ, ಏನಿರುತ್ತೆ ಅಂತ? ಅಕಸ್ಮಾತ್ ಹೈಕಮಾಂಡ್ ಆ ರೀತಿಯ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ, ವ್ಯತ್ಯಾಸಗಳನ್ನ ಮಾಡಿದರೆ ಕಾಂಗ್ರೆಸ್ ಮೇಲೆ ನಂಬಿಕೆ ಹೋಗುತ್ತೆ, ಎಲ್ರಿಗೂ ನಂಬಿಕೆ ಹೋಗುತ್ತೆ. ಕಾಂಗ್ರೆಸ್ನಲ್ಲಿ ದುಡಿದ ವ್ಯಕ್ತಿಗೆ ಅವಕಾಶ ಇಲ್ಲ, ನಾವು ಮತ್ತೊಂದು ಯಾವುದನ್ನಾದರೂ ಈ ಸಮುದಾಯವನ್ನು ಗುರುತಿಸಿ ಪ್ರೀತಿಸುವಂಥ ಒಂದು ಪಕ್ಷನ ಹಿಡ್ಕೋಬೇಕು ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಆವಾಗ ಅವರಿಗೆ ದೊಡ್ಡ ಲಾಸ್ ಆಗುತ್ತೆ. ಕಳೆದ ಬಾರಿಯೂ ಕೂಡ ಏನೋ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತೇಳಿ ಒಕ್ಕಲಿಗರು ಎಲ್ಲರೂ ಕೂಡ ನಾವು ಮತವನ್ನು ಹಾಕಿದ್ವಿ, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು. ಹೌದು, ಇದು ಎಲ್ರಿಗೂ ಗೊತ್ತಿದೆ, ಎಲ್ಲ ಪಕ್ಷದವ್ರಿಗೂ ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಮುಕ್ತವಾಗಿ ಮಾತಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ಒಬ್ಬ ಶ್ರಮಜೀವಿಯಾಗಿ, ಆರೋಗ್ಯವನ್ನು ಲೆಕ್ಕಿಸದೆ ದಿನದ 24 ಗಂಟೆ ಪಕ್ಷ ಅಂತ ಯೋಚನೆ ಮಾಡಿ ಅದನ್ನು ಇಷ್ಟು ಬಲಪಡಿಸ್ಲಿಕ್ಕೆ ನಿಜವಾದ ಕಾರ್ಯಕರ್ತ ಅಂತೇಳಿ ಭಾವನೆ ಇದೆ. ಎಲ್ಲರೂ ಸಹಾಯ ಮಾಡಿದ್ದಾರೆ. ಏಕೆಂದರೆ ಅನೇಕ ಮುಖಂಡರು, ಅವ್ರಿಗಿಂತ ಹಿರಿಯರು ಕೂಡ ಈ ಪಕ್ಷದಲ್ಲಿ ಇದ್ದಾರೆ, ಅವ್ರದ್ದೆಲ್ಲರೂ ಕೂಡ ಪಾತ್ರ ಇದೆ. ಆದರೆ ಫೋಕಸ್ ಆಗಿದ್ದು ವಿಶೇಷವಾಗಿ ಹಾರ್ಡ್ ವರ್ಕ್ ಮಾಡಿದ್ದು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಅದು ಜಗಜ್ಜಾಹೀರಾಗಿದೆ. ಅವ್ರಿಗೆ ಅನ್ಯಾಯ ಆದರೆ ಎಂಥ ಮುಗ್ಧ ಮನಸ್ಸಿಗೂ ಕೂಡ ನೋವಾಗುತ್ತೆ, ಪಕ್ಷಕ್ಕೆ ಬಲವಾದ ಪೆಟ್ಟು ಬೀಳುತ್ತೆ. ಇದೆಲ್ಲದರ ಮಧ್ಯೆ ಸಿಎಂ ಪುತ್ರ ಒಂದು ಮಾತು ಹೇಳ್ತಾರೆ, ಸ್ವಾಮೀಜಿಗಳು ಈ ವಿಚಾರಗಳಿಗೆ ಎಂಟ್ರಿ ಆಗಬಾರ್ದು ಅಂತೇಳಿ. ಧಾರ್ಮಿಕ ಮುಖಂಡರುಗಳು, ಆಧ್ಯಾತ್ಮಿಕ ಮುಖಂಡರುಗಳು ರಾಜಕೀಯ ಹಸ್ತಕ್ಷೇಪ ಮಾಡೋದು ನನಗೆ ವೈಯಕ್ತಿಕವಾಗಿ ಸರಿ ಇಲ್ಲ ಅಂತ ಅನಿಸಿದ್ರು ಕೂಡ, ಆದರೆ ಈಗ ವರ್ತಮಾನದಲ್ಲಿ ನಡೆಯುವಂಥ ಪ್ರಕ್ರಿಯೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಸಮುದಾಯದ ಒಂದು ಕೋರಿಕೆಯನ್ನು ಮನ್ನಿಸಬೇಕಾಗುತ್ತೆ. ಅದು ನಮ್ಮ ಧರ್ಮ. ನಾವು ಮುಂದೆ ನಿಂತು ಒತ್ತಾಯ ಮಾಡಲಿಲ್ಲ, ಕೇಳ್ಕೊಳ್ಳಿಲ್ಲ, ವಿನಂತಿ ಮಾಡ್ಕೊಳ್ಳಿಲ್ಲ ಅಂದರೆ ಅದು ನಾವೇ ನಮ್ಮ ಮನಸ್ಸಿಗೆ ದ್ರೋಹ ಮಾಡ್ಕೊಂಡಂಗಾಗುತ್ತೆ. ಆ ದೃಷ್ಟಿಯಲ್ಲಿ ಆದಿಚುಂಚನಗಿರಿ ಶ್ರೀಗಳು ಮುಂದೆ ಬಂದಿದ್ದು, ನಾವೇನು ತಕ್ಷಣ ಯಾರೂ ಬರಲಿಲ್ಲ. ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕಾದ್ರೆ ಗೊಂದಲ ಮಾಡ್ತಾ ಇದ್ದಾರೆ, ನಿಧಾನ ಮಾಡ್ತಾ ಇದ್ದಾರೆ, ಅನ್ಯಾಯ ಆಗಬಹುದು ಅನ್ನೋ ಒಂದು ದೃಷ್ಟಿ ಎಲ್ಲ ಸಮುದಾಯದವರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಮುಂದೆ ಬಂದಿದ್ದಷ್ಟೇ. ಇನ್ನು ತಡ ಮಾಡಬಾರ್ದು. ಗುರುಗಳು ಏನು ಹೇಳಿದ್ದಾರೆ ಅದರಂತೆ ತಕ್ಷಣ ತೀರ್ಮಾನ ತಗೊಂಡು ಅವಕಾಶವನ್ನು ಮಾಡಿಕೊಡ್ಬೇಕು, ಹಾನಿಯನ್ನು ತಪ್ಪಿಸಬೇಕು. ಕೊನೆಯದಾಗಿ ಸರ್ ಸ್ವಾಮೀಜಿ, ಎಷ್ಟು ನಂಬಿಕೆ ಇದೆ ಡಿ.ಕೆ. ಶಿವಕುಮಾರ್ ಅವರಿಗೂ ಈ ಸಿಎಂ ಸ್ಥಾನ ಸಿಗುತ್ತೆ ಅನ್ನೋ ಬಗ್ಗೆ? ನಮಗೆ ವೈಯಕ್ತಿಕವಾಗಿ
ಚಂದ್ರಮೌಳೇಶ್ವರನ ದೇವರ ಎದುರುಗಡೆ ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ, ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷ ತಪ್ಪು ನಿರ್ಣಯಗಳನ್ನ ತೆಗೆದುಕೊಳ್ಳಲ್ಲ. ದುಡಿದಂಥ ವ್ಯಕ್ತಿಯನ್ನ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಕೈ ಬಿಡೋದಿಲ್ಲ. ಇವತ್ತಲ್ಲ ನಾಳೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಖಚಿತವಾಗಿ ಸಿಕ್ಕೇ ಸಿಗುತ್ತೆ, ಕೊಡ್ತಾರೆ. ಇದಿಷ್ಟು ವಿಶ್ವ ಒಕ್ಕಲಿಗರ ಮಠದ ಸ್ವಾಮೀಜಿಯ ಮಾತುಗಳು. ಈಗಾಗಲೇ ಏನು ಕೊಟ್ಟ ಮಾತಿನಂತೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ. ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಇರುವಂತಹ ಮಾತುಗಳು ಕೂಡ ಒಂದು ದೊಡ್ಡ ಮಟ್ಟದ ಸಂದೇಶವನ್ನು ಕೂಡ ಈಗ ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ ಡಿಬಾರ್ಬಿ ಕನ್ನಡ, ಮೈಸೂರು. ರಾಜ್ಯದಲ್ಲಿ ಕುರ್ಚಿಯ ಕತ್ತಲ ಸಾಕಷ್ಟು ಜೋರಾಗ್ತಾ ಇದೆ. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಸಿಎಂ ತವರು ಜಿಲ್ಲೆ ಮೈಸೂರಲ್ಲೂ ಕೂಡ ಇವತ್ತು ಬೈಕ್ ರ್ಯಾಲಿ ನಡೀತಾ ಇದೆ. ಈ ಒಂದು ಬೈಕ್ ರ್ಯಾಲಿಗೆ ಚಾಲನೆ ಕೊಡೋದಕ್ಕೆ ವಿಶ್ವ ಒಕ್ಕಲಿಗರ ಮಠದ ಸ್ವಾಮೀಜಿಗಳು ಬಂದಿದ್ರು ಕೂಡ ನಾವು ಮಾತಾಡ್ತಾ ಹೋಗ್ತೀರಿ. ಸರ್, ಇವತ್ತು ಬಂದಿದ್ದೀರಿ ಸರ್, ಇವತ್ತು ಸಾಕಷ್ಟು ಎಲ್ಲಾ ಕಡೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಿದೆ ಸರ್. ಈಗಾಗಲೇ ಜಗಜ್ಜಾಗಿರ ಆಗಿರೋ ಹಾಗೆ ಹೈಕಮಾಂಡ್ ಹಿಂದೆ ಕಾಂಗ್ರೆಸ್ ಸರ್ಕಾರದ ರಚನೆ ಮಾಡುವಂಥ ಸಮಯದಲ್ಲಿ 5-6 ದಿನಗಳು ಏನು ವಿಳಂಬ ಆಯಿತು, ಅವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಚರ್ಚೆ ಆಗಿದೆ. ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗುವಂಥ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದು ಎಲ್ಲ ಕಡೆ ಇವತ್ತು ಸುದ್ದಿನಲ್ಲಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಕೇಳಿದ್ರು ಕೂಡ ಹೇಳ್ತಾರೆ, ಹೌದು ಆ ವ್ಯಕ್ತಿಗೆ ಕೊಡಬೇಕು ಅಂತೇಳಿ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಕೊಟ್ಟ ಮಾತಿಗೆ ತಪ್ಪಿರುವಂಥದ್ದು ಯಾವುದು ಕೂಡ ಇಲ್ಲ. ಅವರು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈಗಲೂ ಕೂಡ ಕೊಟ್ಟ ಮಾತಿಗೆ ತಪ್ಪಬಾರ್ದು, ನಿಷ್ಠಾವಂತ ಕಾರ್ಯಕರ್ತನ ಬಲಿಪಶು ಮಾಡಬಾರ್ದು ಅನ್ನೋ ಒಂದು ಒತ್ತಾಯ ಇವತ್ತು ನಡೀತಾ ಇದೆ. ಸಿದ್ದರಾಮಯ್ಯ ಹೇಳ್ತಾರೆ ಸರ್, ನಾನು ಕೊಟ್ಟ ಮಾತಂತೆ ಎಲ್ಲ ನಡ್ಕೊಂಡಿದ್ದೇನೆ, ಯೋಜನೆಗಳೇ ಜಾರಿ ಮಾಡಿದ್ದೇನೆ, ಆ ರೀತಿಯಾಗಿ ಮಾತಾಡ್ತಾರೆ ಸರ್. ಅದು ಪಕ್ಷದ ಪ್ರಣಾಳಿಕೆಯಲ್ಲಿ ಈ ರಾಜ್ಯದ ಮತದಾರರಿಗೆ ನೀಡಿದಂಥ ಒಂದು ಮಾತು. ಅದನ್ನು ಚೆನ್ನಾಗಿ ನಡೆಸಿದರೆ ಯಾರೂ ಕೂಡ ಅದನ್ನು ಅಪವಾದವಾಗಿ ನೋಡ್ತಾ ಇಲ್ಲ. ಚೆನ್ನಾಗಿ ಮಾಡಿದರೆ ಇವತ್ತು ಸಮಾಜದಲ್ಲಿ ನೊಂದವರಿಗೆ, ಬೆಂದವರಿಗೆ, ಶೋಷಿತರಿಗೆ ಅನುಕೂಲ ಆಗ್ತಾ ಇದೆ. ಆರ್ಥಿಕ ಮತ್ತು ಸಾಮಾಜಿಕ ಶಕ್ತಿಯು ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರವೂ ಕೂಡ ಇದೆ. ಅವತ್ತು ಪ್ರಣಾಳಿಕೆಯನ್ನು ತಯಾರು ಮಾಡಬೇಕಾದ್ರೆ ಅವ್ರ ಪಾತ್ರನೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬಹುಮುಖ್ಯ ಪಾತ್ರ ವಹಿಸಿದ್ದಾರೆ, ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಏನು, ಅವತ್ತು ಮುಖ್ಯಮಂತ್ರಿ ಸ್ಥಾನದ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ 5-6 ದಿನಗಳ ಕಾಲ ಒಂದು ಗೊಂದಲಮಯ ವಾತಾವರಣ ನಿರ್ಮಾಣ ಆಗಿತ್ತು. ಅಲ್ಲಿ ಹೈಕಮಾಂಡ್ ಇಬ್ಬರು ಮಧ್ಯೆ ಒಂದು ಏನು ಕಾನ್ಫಿಡೆನ್ಷಿಯಲ್ ಟಾಕಿಂಗ್ಸ್, ಒಂದು ರಹಸ್ಯವಾದಂಥ ಮಾತುಕತೆ ನಡೆದಿದೆ. ಅಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದು ಎಲ್ಲ ಕಡೆ ಪ್ರಚಾರ ಆಗಿರೋದ್ರಿಂದ ಮಾತಿಗೆ ತಪ್ಪಬಾರ್ದು, ನೀವು ಮಾತನ್ನ ಕೊಟ್ಟಿದ್ದೇ ಆದರೆ ತಪ್ಪಬಾರದು ಅಂತ ನಿಷ್ಠಾವಂತ ಕಾರ್ಯಕರ್ತನ ಬಲಿಪಶು ಮಾಡಬಾರ್ದು. ನೀವು ಅವರನ್ನ ಬಲಿಪಶು ಮಾಡಿದರೆ ಜನಸಾಮಾನ್ಯರು, ರೈತರು, ಸಮುದಾಯದವರು, ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮನ್ನು ನಂಬಲಿಕ್ಕೆ ಹೋಗಲ್ಲ. ಅವರು ಬೇರೆ ಮಾರ್ಗ ಇಟ್ಕೋಬೇಕಾಗುತ್ತೆ, ನಿಮ್ಮ ಪಕ್ಷಕ್ಕೆ ಹಾನಿ ಆಗುತ್ತೆ. ಚುಚ್ಚಗಿರಿ ಸ್ವಾಮಿಗಳು ಒಂದು ಕರೆಯಲೆ ಕೊಟ್ಟ ನಂತರದಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. ಪ್ರತಿಯೊಬ್ಬ ಒಕ್ಕಲಿಗರು ಕೂಡ ಮುಂದೆ ಅದೇ ಬುಲಲೆಗೆ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಜಯ ತಂದು ಕೊಡುತ್ತೆ ಅಂತ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಡಿ.ಕೆ. ಶಿವಕುಮಾರ್ ಅವರಿಗೆ ಅರ್ಹತೆ ಇದೆ, ಅವ್ರನ್ನ ಮುಖ್ಯಮಂತ್ರಿಗೆ ಮಾಡಿದರೆ ನಿಮ್ಮ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವೆಲ್ಲರೂ ಕೂಡ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಅವರಿಗೆ ಅವಕಾಶವನ್ನು ಕೊಡಲೇಬೇಕು, ಅವ್ರನ್ನ ಬಲಿಪಶು ಮಾಡಬೇಡಿ ಅಂತ ಒಂದು ಒತ್ತಾಯ ಮಾಡಲಿಕ್ಕೆ ಶಾಂತಿಯುತವಾಗಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಆ ಸ್ಥಾನ ಕೈ ತಪ್ಪಿದೆ, ಆದಲ್ಲಿ ಮುಂದಿನ ನಡೆ ಒಕ್ಕಲಿಗರದಲ್ಲ ಹೇಗಾಗಿದೆ, ಏನಿರುತ್ತೆ ಅಂತ ಅಕಸ್ಮಾತ್ ಹೈಕಮಾಂಡ್ ಆ ರೀತಿಯ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ, ವ್ಯತ್ಯಾಸಗಳನ್ನ ಮಾಡಿದರೆ ಕಾಂಗ್ರೆಸ್ ಮೇಲೆ ನಂಬಿಕೆ ಹೋಗುತ್ತೆ, ಎಲ್ರಿಗೂ ನಂಬಿಕೆ ಹೋಗುತ್ತೆ. ಕಾಂಗ್ರೆಸ್ನಲ್ಲಿ ದುಡಿದ ವ್ಯಕ್ತಿಗೆ ಅವಕಾಶ ಇಲ್ಲ, ನಾವು ಮತ್ತೊಂದು ಯಾವುದನ್ನಾದರೂ ಈ ಸಮುದಾಯವನ್ನು ಗುರುತಿಸಿ ಪ್ರೀತಿಸುವಂಥ ಒಂದು ಪಕ್ಷನ ಇಟ್ಕೋಬೇಕು ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಆವಾಗ ಅವರಿಗೆ ದೊಡ್ಡ ಲಾಸ್ ಆಗುತ್ತೆ. ಕಳೆದ ಬಾರಿಯೂ ಕೂಡ ಏನೋ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತೇಳಿ ಒಕ್ಕಲಿಗರು ಎಲ್ಲರೂ ಕೂಡ ನಾವು ಮತವನ್ನು ಹಾಕಿದ್ವಿ, ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂತದ್ದು. ಹೌದು, ಇದು ಎಲ್ರಿಗೂ ಗೊತ್ತಿದೆ, ಎಲ್ಲ ಪಕ್ಷದವ್ರಿಗೂ ಕೂಡ ಗೊತ್ತಿದೆ, ಎಲ್ಲರೂ ಕೂಡ ಮುಕ್ತವಾಗಿ ಮಾತಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ಒಬ್ಬ ಶ್ರಮಜೀವಿಯಾಗಿ, ಆರೋಗ್ಯವನ್ನು ಲೆಕ್ಕಿಸದೆ ದಿನದ 24 ಗಂಟೆ ಪಕ್ಷ ಅಂತೇಳಿ ಯೋಚನೆ ಮಾಡಿ ಅದನ್ನು ಇಷ್ಟು ಬಲಪಡಿಸ್ಲಿಕ್ಕೆ ನಿಜವಾದ ಕಾರ್ಯಕರ್ತ ಅಂತೇಳಿ ಭಾವನೆ ಇದೆ. ಎಲ್ಲರೂ ಸಹಾಯ ಮಾಡಿದ್ದಾರೆ. ಏಕೆಂದರೆ ಅನೇಕ ಮುಖಂಡರು, ಅವ್ರಿಗಿಂತ ಹಿರಿಯರು ಕೂಡ ಈ ಪಕ್ಷದಲ್ಲಿ ಇದ್ದಾರೆ, ಅವ್ರದ್ದೂ ಕೂಡ ಪಾತ್ರ ಇದೆ. ಆದರೆ ಫೋಕಸ್ ಆಗಿದ್ದು ವಿಶೇಷವಾಗಿ ಹಾರ್ಡ್ ವರ್ಕ್ ಮಾಡಿದ್ದು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು. ಅದು ಜಗಜ್ಜಾಹೀರಾಗಿದೆ. ಅವ್ರಿಗೆ ಅನ್ಯಾಯ ಆದರೆ ಎಂಥ ಮುಗ್ಧ ಮನಸ್ಸಿಗೂ ಕೂಡ ನೋವಾಗುತ್ತೆ, ಪಕ್ಷಕ್ಕೆ ಬಲವಾದ ಪೆಟ್ಟು ಬೀಳುತ್ತೆ. ಇದೆಲ್ಲದರ ಮಧ್ಯೆ ಸಿಎಂ ಪುತ್ರ ಒಂದು ಮಾತು ಹೇಳ್ತಾರೆ, ಸ್ವಾಮೀಜಿಗಳು ಈ ವಿಚಾರಗಳಿಗೆ ಎಂಟ್ರಿಗೆ ಆಗಬಾರ್ದು ಅಂತೇಳಿ. ಧಾರ್ಮಿಕ ಮುಖಂಡರುಗಳು, ಆಧ್ಯಾತ್ಮಿಕ ಮುಖಂಡರುಗಳು ರಾಜಕೀಯ ಹಸ್ತಕ್ಷೇಪ ಮಾಡೋದು ನನಗೆ ವೈಯಕ್ತಿಕವಾಗಿ ಸರಿ ಇಲ್ಲ ಅಂತ ಅನಿಸಿದ್ರು ಕೂಡ, ಆದರೆ ಈಗ ವರ್ತಮಾನದಲ್ಲಿ ನಡೆಯುವಂಥ ಪ್ರಕ್ರಿಯೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಸಮುದಾಯದ ಒಂದು ಕೋರಿಕೆಯನ್ನು ಮನ್ನಿಸಬೇಕಾಗುತ್ತೆ. ಅದು ನಮ್ಮ ಧರ್ಮ.
ನಾವು ಮುಂದೆ ನಿಂತು ಒತ್ತಾಯ ಮಾಡಲಿಲ್ಲ, ಕೇಳ್ಕೊಳ್ಳಿಲ್ಲ, ವಿನಂತಿ ಮಾಡ್ಕೊಳ್ಳಿಲ್ಲ ಅಂದರೆ ಅದು ನಾವೇ ನಮ್ಮ ಮನಸ್ಸಿಗೆ ದ್ರೋಹ ಮಾಡ್ಕೊಂಡಂಗಾಗುತ್ತೆ. ಆ ದೃಷ್ಟಿಯಲ್ಲಿ ಆದಿಚುಂಚನಗಿರಿ ಶ್ರೀಗಳು ಮುಂದೆ ಬಂದಿದ್ದು. ನಾವೇನು ತಕ್ಷಣ ಯಾರು ಬರಲಿಲ್ಲ. ಯಾವುದೇ ತೀರ್ಮಾನಗಳನ್ನ ತೆಗೆದುಕೊಳ್ಬೇಕಾದ್ರೆ ಗೊಂದಲ ಮಾಡ್ತಾ ಇದ್ದಾರೆ, ನಿಧಾನ ಮಾಡ್ತಾ ಇದ್ದಾರೆ, ಅನ್ಯಾಯ ಆಗಬಹುದು ಅನ್ನೋ ಒಂದು ದೃಷ್ಟಿ ಎಲ್ಲ ಸಮುದಾಯದವರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಮುಂದೆ ಬಂದಿದ್ದಷ್ಟೇ. ಇನ್ನು ತಡ ಮಾಡಬಾರ್ದು. ಗುರುಗಳು ಏನು ಹೇಳಿದ್ದಾರೆ ಅದರಂತೆ ತಕ್ಷಣ ತೀರ್ಮಾನ ತಗೊಂಡು ಅವಕಾಶವನ್ನು ಮಾಡಿಕೊಡ್ಬೇಕು, ಹಾನಿಯನ್ನು ತಪ್ಪಿಸಬೇಕು. ಕೊನೆಯದಾಗಿ ಸರ್ ಸ್ವಾಮೀಜಿ, ಎಷ್ಟು ನಂಬಿಕೆ ಇದೆ ಡಿ ಕೆ ಶಿವಕುಮಾರ್ ಅವರಿಗೂ ಈ ಸಿಎಂ ಸ್ಥಾನ ಸಿಗುತ್ತೆ ಅನ್ನೋ ಬಗ್ಗೆ? ನಮಗೆ ವೈಯಕ್ತಿಕವಾಗಿ ಚಂದ್ರಮೌಳೇಶ್ವರನ ದೇವರ ಎದುರುಗಡೆ ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ, ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷ ತಪ್ಪು ನಿರ್ಣಯಗಳನ್ನ ತೆಗೆದುಕೊಳ್ಳಲ್ಲ. ದುಡಿದಂಥ ವ್ಯಕ್ತಿಯನ್ನ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಕೈ ಬಿಡೋದಿಲ್ಲ. ಇವತ್ತಲ್ಲ ನಾಳೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಖಚಿತವಾಗಿ ಸಿಕ್ಕೇ ಸಿಗುತ್ತೆ, ಕೊಡ್ತಾರೆ. ಇದಿಷ್ಟು ವಿಶ್ವ ಒಕ್ಕಲಿಗರ ಮಠದ ಸ್ವಾಮೀಜಿಯ ಮಾತುಗಳು. ಈಗಾಗಲೇ ಏನು ಕೊಟ್ಟ ಮಾತಿನಂತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ. ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಇರುವಂತಹ ಮಾತುಗಳು ಕೂಡ ಒಂದು ದೊಡ್ಡ ಮಟ್ಟದ ಸಂದೇಶವನ್ನು ಕೂಡ ಈಗ ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ, ಡಿಬಲ್ ಕನ್ನಡ, ಮೈಸೂರು.